ಡಿಜಿಟಲ್ ಅರೆಸ್ಟ್ ಅಂದ್ರೆ ಏನು? ಯಾವುದೇ ಒಬ್ಬ ವ್ಯಕ್ತಿಯ ಮೇಲೆ ಒಂದು ಕೇಸ್ ಬಂದಿದೆ ಅಂತ ಹೇಳಿ ಅಥವಾ ಒಂದು FIR ಆಗಿದೆ ಅಂತ ಹೇಳಿ ಫೇಕ್ ಇವರೇ ಕ್ರಿಯೇಟ್ ಮಾಡುವಂಥದ್ದು ಸೈಬರ್ ಫ್ರಾಡ್ಗಳು. ಇದು ಅವ್ರಿಗೆ ಡೀಟೇಲ್ಸ್ ಎಲ್ಲ ಹೇಗೆ ಸಿಗುತ್ತೆ ಅಂತಂದ್ರೆ, ಒಂದು ಆಧಾರ್ ಕಾರ್ಡ್ ಅನ್ನ ನಾವು ಜೆರಾಕ್ಸ್ ಮಾಡುವಂಥದ್ದು ಅಥವಾ ಬೇರೆ ಬೇರೆ ಕಡೆ ನಾವು ಕೊಟ್ಟಿರುವಂಥದ್ದು, ಮೊಬೈಲ್ ನಂಬರ್ಗಳನ್ನ ಕೊಟ್ಟಾಗ ಅದರ ಬೇಸ್ ಮೇಲೆ ಕೂಡ ನಮ್ಮ ಅಡ್ರೆಸ್ ಅನ್ನ ಟ್ರ್ಯಾಕ್ ಮಾಡಿ ನಮಗೆ ಫೋನ್ ಮಾಡುವಂತ ಚಾನ್ಸಸ್ ಕೂಡ ಇರುತ್ತೆ. ಫೇಕ್ ಅಧಿಕಾರಿ ಇವಳನ್ನ 2-3 ಗಂಟೆ ಎನ್ಕ್ವೈರಿ ಮಾಡ್ತೀನಿ ಅಂತ ಕೂರಿಸ್ಕೊಂಡು ಹಂತವಾಗಿ ದುಡ್ಡನ್ನು ಟ್ರಾನ್ಸ್ಫರ್ ಮಾಡ್ಕೊಂಡು ಅಷ್ಟು ಟ್ರಾನ್ಸ್ಫರ್ ಮಾಡಿದ್ಮೇಲೆ ಅವಳಿಗೆ ರಿಯಲೈಸ್ ಆಗಿದೆ ನಾನು ಮೋಸ ಹೋಗಿದ್ದೀನಿ ಅಂತ. ಅನಾನಿಮಸ್ ಆಗಿ ಬರುವಂತ ವಿಡಿಯೋ ಕಾಲ್ಸ್ನಾಗ್ಲಿ ಅಥವಾ ವಾಟ್ಸ್ಆಪ್ ವಿಡಿಯೋ ಕಾಲ್ಸ್ ಗಳನ್ನಾಗ್ಲಿ ಯಾವ್ದನ್ನು ಎಂಟರ್ಟೈನ್ ಮಾಡಬಾರ್ದು. ಮೊದಲನೇ ಸಲ ನಮಗೆ ಪರಿಚಯ ಆದಾಗ ಜಾಸ್ತಿ ಅಂತಂದ್ರೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಬಹುದು ಅಥವಾ ಇನ್ನೂ ಹೆಚ್ಚಂದ್ರೆ ವಾಟ್ಸ್ಆಪ್ ಕಾಲ್ ಮಾಡಬಹುದು. ಬಟ್ ಯಾವುದೇ ಅಪರಿಚಿತ ವ್ಯಕ್ತಿ ಅಥವಾ ಒಂದು ಸಲ ಪರಿಚಯ ಆಗಿರೋ ವ್ಯಕ್ತಿ ವಾಟ್ಸ್ಆಪ್ ವಿಡಿಯೋ ಕಾಲ್ ಮಾಡೋದಿಲ್ಲ. ನಾವು ಟ್ರಾಯ್ ಇಂದ ಮಾತಾಡ್ತಾ ಇದೀವಿ, ನಿಮ್ಮ ಸಿಮ್ ಕಾರ್ಡ್ 2 ಗಂಟೆನಲ್ಲಿ ಬ್ಲಾಕ್ ಆಗೋಗುತ್ತೆ. ನಿಮ್ಮ ಆಧಾರ್ ಮತ್ತೆ ಪ್ಯಾನ್ ನಂಬರ್ ಕೊಟ್ರೆ ನಾವು ಈಗ ಅರ್ಧ ಗಂಟೆನಲ್ಲಿ ಆಕ್ಟಿವೇಟ್ ಮಾಡ್ತೀವಿ ಅಂತ. ನಮ್ಮ ಆಧಾರ್ ಕಾರ್ಡ್ ಉಪಯೋಗಿಸ್ಕೊಂಡು ಫೇಕ್ KYC ಆಗಿದೆಯೋ ಇಲ್ವೋ ಅನ್ನೋದನ್ನು ಕೂಡ ನಾವು ನೋಡಬಹುದು. sanchar-sati.gov.in ಈಗಂತೂ ಸಾಫ್ಟ್ವೇರ್ ಎಲ್ಲಿವರೆಗೂ ಮುಂದುವರೆದಿದೆ ಅಂತಂದ್ರೆ AI ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗಳಲ್ಲಿ ನಾವು ಮಾತಾಡಿರೋಂತ ಒಂದು 5 ಅಥವಾ 10 ಸೆಕೆಂಡ್ ವಾಯ್ಸ್ ಅನ್ನು ಇಟ್ಕೊಂಡು ಯಾವುದೇ ಭಾಷೆಯಲ್ಲಿ ಕೂಡ ಕ್ರಿಯೇಟ್ ಮಾಡಬಹುದು. ಎಲ್ರಿಗೂ ನಮಸ್ಕಾರ. ಈ ವಾರ ನಾವು ಡಿಜಿಟಲ್ ಅರೆಸ್ಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಡಿಜಿಟಲ್ ಅರೆಸ್ಟ್ನಲ್ಲಿ ಹಲವು ಅಂಶಗಳಿವೆ. ಬೇರೆ ಬೇರೆ ರೀತಿಯ ಡಿಜಿಟಲ್ ಅರೆಸ್ಟ್ಗಳನ್ನು ಕೂಡ ನಾವು ಇತ್ತೀಚಿನ ದಿನಗಳಲ್ಲಿ ತುಂಬ ನೋಡ್ತಾ ಇದ್ದೀವಿ. ಡಿಜಿಟಲ್ ಅರೆಸ್ಟನ್ನು ಫೋನ್ಗಳ ಮೂಲಕ, ಲ್ಯಾಪ್ಟಾಪ್ಗಳ ಮೂಲಕ ಮಾಡ್ತಾರೆ. ಸಾಮಾನ್ಯವಾಗಿ ವಾಟ್ಸಪ್ ವಿಡಿಯೋ ಕಾಲ್ಗಳಲ್ಲಿ ಡಿಜಿಟಲ್ ಅರೆಸ್ಟ್ಗಳನ್ನು ಮಾಡ್ತಾರೆ. ಅದು ಬಿಟ್ಟರೆ ಡಿಜಿಟಲ್ ಅರೆಸ್ಟ್ ಮಾಡುವಂಥದ್ದು ಗೂಗಲ್ ಮೀಟಿಗೆ ಬನ್ನಿ ಅನ್ನೋಂಥದ್ದು ಕೂಡ ತುಂಬ ನಡೆಯುತ್ತೆ. ಡಿಜಿಟಲ್ ಅರೆಸ್ಟ್ ಅಂದರೆ ಏನು? ಯಾವುದೇ ಒಬ್ಬ ವ್ಯಕ್ತಿಯ ಮೇಲೆ ಒಂದು ಕೇಸ್ ಬಂದಿದೆ ಅಂತ ಹೇಳಿ ಅಥವಾ ಒಂದು FIR ಆಗಿದೆ ಅಂತ ಹೇಳಿ ಫೇಕ್ ಇವರೇ ಕ್ರಿಯೇಟ್ ಮಾಡುವಂಥದ್ದು ಸೈಬರ್ ಫ್ರಾಡ್ಗಳು. ಎಕ್ಸಾಂಪಲಿಗೆ ತಗೊಳ್ಳೋದಾದರೆ, ಒಂದಷ್ಟು ದಿನ ಪ್ರೀ ರೆಕಾರ್ಡೆಡ್ ವಾಯ್ಸ್ ಮೆಸೇಜ್ಗಳು ಬರ್ತಾ ಇತ್ತು ಬೇರೆ ಬೇರೆ ರೀತಿಯಲ್ಲಿ. ಮೊದಲನೇದು, ನಿಮ್ಮ ಹೆಸರಲ್ಲಿ ಗಾಂಜಾ, ಅಫೀಮು ಅಥವಾ ಡ್ರಗ್ಸ್ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ವಸ್ತುಗಳು ಏರ್ಪೋರ್ಟಲ್ಲಿ ಕಸ್ಟಮ್ಸಿಗೆ ಬಂದಿದೆ ಅಥವಾ ರೈಲ್ವೆ ಸ್ಟೇಷನಲ್ಲಿ ಬಂದಿದೆ. ರೈಲ್ವೆ ಸ್ಟೇಷನ್ಗೆ ಬಂದಿದ್ರೆ ರೈಲ್ವೆ ಪೊಲೀಸ್ ಫೋರ್ಸಲ್ಲಿ ಇಟ್ಟಿದ್ದೀವಿ ಅಂತ ಹೇಳುವಂಥದ್ದು, ಅಥವಾ ಏರ್ಪೋರ್ಟಲ್ಲಿದ್ದರೆ ಏರ್ಪೋರ್ಟ್ ಕಸ್ಟಮ್ಸಲ್ಲಿ ಇಟ್ಟಿದ್ದೀವಿ ಅಂತ ಹೇಳುವಂಥದ್ದು. ಏರ್ಪೋರ್ಟಲ್ಲಿದ್ದಾಗ ನಾನು ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿ ಅಂತ ಹೇಳ್ಕೊಂಡು ಫೋನ್ ಮಾಡುವಂಥದ್ದು ಜಾಸ್ತಿ. ರೈಲ್ವೆಯಲ್ಲಿದ್ದಾಗ ನಾನು ರೈಲ್ವೆ ಪೊಲೀಸ್ ಅಧಿಕಾರಿ ಅಂತ ಹೇಳಿ ಫೋನ್ ಮಾಡುವಂಥದ್ದು ಜಾಸ್ತಿ. ಕೆಲವು ಸಲ ಈ ಥರಗಳು ಫೋನ್ ಬರುತ್ತವೆ ಡಿಜಿಟಲ್ ಅರೆಸ್ಟ್ಗೆ. ಇನ್ನು ಕೆಲವು ಬಾರಿ ಪ್ರೀ ರೆಕಾರ್ಡೆಡ್ ವಾಯ್ಸ್ ಮೆಸೇಜ್ಗಳು ಬರುತ್ತೆ ನಾರ್ಮಲ್ ಫೋನ್ನಲ್ಲಿ. ನಿಮ್ಮ ಹೆಸರಲ್ಲಿ ಕೊರಿಯರ್ ಬಂದಿದೆ, ಅನ್ಕ್ಲೇಮ್ಡ್ ಕೊರಿಯರ್ ಇದೆ, 5 ದಿವಸ ಅಥವಾ 7 ದಿನ ಆಗಿದೆ, ನೀವು ಕ್ಲೈಮ್ ಮಾಡಿಲ್ಲ, ನಿಮ್ಮ ಮೇಲೆ ಸಸ್ಪಿಷಿಯಸ್ ಇದೆ, ಹಾಗಾಗಿ ನೀವು ಇದನ್ನು ಕಲೆಕ್ಟ್ ಮಾಡಬೇಕು ಅಂದರೆ ಅಥವಾ ಮಾತಾಡಬೇಕು ಅಂತಂದರೆ ಪ್ರೆಸ್ 9 ಮಾಡಿ ಮಾತಾಡಬೇಕಾಗತ್ತೆ. ನಮ್ಮ ವ್ಯಕ್ತಿ ಮಾತಾಡ್ತಾರೆ ಅಥವಾ ಮ್ಯಾನೇಜರ್ ಮಾತಾಡ್ತಾರೆ. ಪ್ರೆಸ್ 9 ಮಾಡಿದಾಗ ಒಬ್ಬ ವ್ಯಕ್ತಿ ಮಾತಾಡ್ತಾನೆ ಆ ಕಡೆಯಿಂದ. ನಾನು ಮ್ಯಾನೇಜರ್ ಅಂತ ಹೇಳ್ಕೊತಾನೆ, ನಮ್ಮ ಡೀಟೇಲ್ಸ್ ಎಲ್ಲ ಕೂಡ ಕರೆಕ್ಟಾಗಿ ಹೇಳ್ತಾರೆ. ಇದು ಅವ್ರಿಗೆ ಡೀಟೇಲ್ಸ್ ಎಲ್ಲ ಹೇಗೆ ಸಿಗುತ್ತೆ ಅಂತಂದರೆ, ಒಂದು ಆಧಾರ್ ಕಾರ್ಡನ್ನು ನಾವು ಜೆರಾಕ್ಸ್ ಮಾಡುವಂಥದ್ದು ಅಥವಾ ಬೇರೆ ಬೇರೆ ಕಡೆ ನಾವು ಕೊಟ್ಟಿರುವಂಥದ್ದು, ಹಾಗಾಗಿ ಅದು ಕೂಡ ಚಾನ್ಸಸ್ ಇರುತ್ತೆ. ಅದು ಬಿಟ್ಟರೆ ಕೆಲವು ಕಡೆ ನಾವು ಅಂಗಡಿಗಳಲ್ಲಿ ಅಥವಾ ಸೂಪರ್ ಮಾರ್ಕೆಟ್ಗಳಲ್ಲಿ ಅಥವಾ ಮಾಲ್ಗಳಲ್ಲಿ ನಾವು ನಮ್ಮ ಮೊಬೈಲ್ ನಂಬರ್ಗಳನ್ನು ಕೊಟ್ಟಿರ್ತೀವಿ. ಮೊಬೈಲ್ ನಂಬರ್ಗಳನ್ನು ಕೊಟ್ಟಾಗ ಅದರ ಬೇಸ್ ಮೇಲೆ ಕೂಡ ನಮ್ಮ ಅಡ್ರೆಸ್ಸನ್ನು ಟ್ರ್ಯಾಕ್ ಮಾಡಿ ನಮಗೆ ಫೋನ್ ಮಾಡುವಂಥ ಚಾನ್ಸಸ್ ಕೂಡ ಇರುತ್ತೆ. ಹೀಗೆ ಇನ್ನೊಂದು ಕೇಸ್ ನೋಡೋದಾದರೆ, ಪುಣೆಯಲ್ಲಿ ಒಂದು ವಿದ್ಯಾರ್ಥಿನಿ, ಲಾ ಸ್ಟೂಡೆಂಟ್ ಆ್ಯಕ್ಚುಲಿ, ಅವಳ ಹೆಸರಲ್ಲಿ ಡ್ರಗ್ಸ್ ಬಂದಿದೆ ಅಂತ ಹೇಳಿ ಒಬ್ಬ ಅಧಿಕಾರಿ ಹೆಸರಲ್ಲಿ ಆ ವ್ಯಕ್ತಿ ಮಾತಾಡಿದ್ದು. ತುಂಬ ಹೆದರ್ಕೊಂಡ್ಲು. ಅವಳಿಗೆ ಒಂದಷ್ಟು ಬ್ಲ್ಯಾಕ್ ಮೇಲ್ ಮಾಡಿದ್ರು. ಅವಳ ವಿಡಿಯೋಸ್ ಎಲ್ಲ ರೆಕಾರ್ಡ್ ಮಾಡಿಕೊಂಡು, ನಿಮ್ಮ ಮೇಲೆ FIR ಆಗಬಾರ್ದು ಅಂದರೆ ನೀವು ಲಾ ಕಂಟಿನ್ಯೂ ಮಾಡಬೇಕು ಅಂತಂದರೆ 8 ಲಕ್ಷ ಕೊಡಬೇಕಾಗುತ್ತೆ ಅಂತ ಹಂತವಾಗಿ 6 ಲಕ್ಷ ಕೊಟ್ಟಿದ್ದಾಳೆ ಸೈಬರ್ ಫ್ರಾಡ್ಗಳಿಗೆ. ಅದಾದಮೇಲೆ ಇದು ಡಿಜಿಟಲ್ ಅರೆಸ್ಟ್ ಅಂತಂದರೆ ಸಾಮಾನ್ಯವಾಗಿ 1 ಗಂಟೆ ಅಥವಾ 2 ಗಂಟೆ ಕಂಟಿನ್ಯೂಸ್ ಆಗಿ ಇಟ್ಕೊಂಡು ಕೂರಿಸ್ತಾರೆ. ನಾನಿಲ್ಲಿ ಅಧಿಕಾರಿ, ಸೊ ಹಾಗಾಗಿ ನಾನು ಸ್ಟೇಷನ್ ಬಿಟ್ಟು ಬರೋದಕ್ಕಾಗೋದಿಲ್ಲ, ನೀವು ಆನ್ಲೈನಲ್ಲಿ ನೀವು ಎಂಕ್ವೈರಿ ಎದುರಿಸಬೇಕಾಗತ್ತೆ ಅಂತ ಒಂದು ಫೇಕ್ ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಒಬ್ಬ ಫೇಕ್ ಅಧಿಕಾರಿ ಕೂಡ ಕೂತಿರ್ತಾನೆ. ಹಾಗಾಗಿ ಆ ಫೇಕ್ ಅಧಿಕಾರಿ ಇವಳನ್ನ 2-3 ಗಂಟೆ ಎನ್ಕ್ವೈರಿ ಮಾಡ್ತೀನಿ ಅಂತ ಕೂರಿಸ್ಕೊಂಡು ಹಂತವಾಗಿ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಅಷ್ಟು ಟ್ರಾನ್ಸ್ಫರ್ ಮಾಡಿದ್ಮೇಲೆ ಅವಳಿಗೆ ರಿಯಲೈಸ್ ಆಗಿದೆ ನಾನು ಮೋಸ ಹೋಗಿದ್ದೀನಿ ಅಂತ. ಆಮೇಲೆ ಆ ನಂಬರ್ಗಳಿಗೆ ಫೋನ್ ಮಾಡಿದ್ರೆ ಅದು ಸ್ವಿಚ್ ಆಫ್ ಅಂತ ಬರುತ್ತೆ. ಆಮೇಲೆ ಅವಳು ಸೈಬರ್ ಫ್ರಾಡ್ ಇದಕ್ಕೆ ಹೋಗಿ ಕಂಪ್ಲೇಂಟನ್ನು ರೈಸ್ ಮಾಡಿರುವಂಥದ್ದು. ಹೀಗೆ ಅನಾನಿಮಸ್ ಆಗಿ ಬರುವಂಥ ವಿಡಿಯೋ ಕಾಲ್ಸ್ನಾಗಲಿ ಅಥವಾ ವಾಟ್ಸಪ್ ವಿಡಿಯೋ ಕಾಲ್ಸ್ಗಳನ್ನಾಗಲಿ ಯಾವುದನ್ನು ಎಂಟರ್ಟೈನ್ ಮಾಡಬಾರ್ದು. ಯಾವುದೇ ಅಪರಿಚಿತರ ವಿಡಿಯೋ ಕಾಲ್ಸ್ಗಳು ಎಸ್ಪೆಷಲಿ ಮೊದಲನೇ ಸಲ ನಮಗೆ ಪರಿಚಯ ಆದಾಗ ಜಾಸ್ತಿ ಅಂತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು ಅಥವಾ ಇನ್ನೂ ಹೆಚ್ಚಂದರೆ ವಾಟ್ಸಪ್ ಕಾಲ್ ಮಾಡ್ಬೋದು. ಬಟ್ ಯಾವುದೇ ಅಪರಿಚಿತ ವ್ಯಕ್ತಿ ಅಥವಾ ಒಂದು ಸಲ ಪರಿಚಯ ಆಗಿರೋ ವ್ಯಕ್ತಿ ವಾಟ್ಸಪ್ ವಿಡಿಯೋ ಕಾಲ್ ಮಾಡೋದಿಲ್ಲ, ಅದರ ಅವಶ್ಯಕತೆಯೂ ಕಾಣಿಸೋದಿಲ್ಲ ಇನಿಷಿಯಲ್ ಇದರಲ್ಲಿ ಪರಿಚಯ ಆದಾಗ. ಹಾಗಾಗಿ ಅದರ ಬಗ್ಗೆ ಹೆಚ್ಚಾಗಿ ಗಮನ ಕೊಡಬೇಕಾಗತ್ತೆ. ಆಮೇಲೆ ಇನ್ನೊಂದು, ಕೆಲವು ಬಾರಿ ಪ್ರೀ ರೆಕಾರ್ಡೆಡ್ ವಾಯ್ಸ್ ಮೆಸೇಜ್ಗಳು ಬರುವಾಗ
ನಾವು ಟ್ರಾಯ್ ಇಂದ ಮಾತಾಡ್ತಾ ಇದ್ದೀವಿ, ನಿಮ್ಮ ಸಿಮ್ ಕಾರ್ಡ್ 2 ಗಂಟೆನಲ್ಲಿ ಬ್ಲಾಕ್ ಆಗೋಗುತ್ತೆ, ನಿಮ್ಮ ಆಧಾರು ಮತ್ತು ಪ್ಯಾನ್ ನಂಬರ್ ಕೊಟ್ಟರೆ ನಾವು ಈಗ ಅರ್ಧ ಗಂಟೆನಲ್ಲಿ ಆಕ್ಟಿವೇಟ್ ಮಾಡ್ತೀವಿ ಅಂತ. ಈ ಥರ ಆಧಾರ್ ನಂಬರ್ ಕೊಡೋದ್ರಿಂದ ದುರುಪಯೋಗಗಳು ಏನೇನಾಗುತ್ತೆ ಅಂತಂದರೆ, ನಮ್ಮ ಹೆಸರಲ್ಲಿ ನಮ್ಮ ಆಧಾರ್ ಉಪಯೋಗಿಸ್ಕೊಂಡು ಫೇಕ್ KYCಗಳನ್ನು ಇಟ್ಕೊಂಡು ಫೇಕ್ ನಂಬರ್ಗಳನ್ನ ಇಟ್ಕೊಳ್ಳೋವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅದು ಯಾವುದೇ ರೀತಿ ಕೆಟ್ಟ ಕೆಲಸಕ್ಕೆ ಕೂಡ ಉಪಯೋಗ ಆಗ್ಬೋದು. ಕೆಲವು ಬಾರಿ ನಮ್ಮ ಆಧಾರ್ KYCಗಳನ್ನು ಉಪಯೋಗಿಸ್ಕೊಂಡು ಭಯೋತ್ಪಾದನೆಗೆ ಆ ಸಿಮ್ ಕಾರ್ಡ್ಗಳನ್ನು ಉಪಯೋಗಿಸ್ಕೊಳ್ಳೋವಂಥ ಚಾನ್ಸಸ್ ಕೂಡ ಇರುತ್ತೆ. ಆಗ ಸಿಮ್ ಕಾರ್ಡ್ ಯಾರ ಹೆಸರಲ್ಲಿರುತ್ತೆ ಅವ್ರ ಮೇಲೆ ಕೇಸ್ ಆಗುತ್ತೆ ಹೊರತು ಫೇಕ್ ಇವ್ರನ್ನ ಟ್ರ್ಯಾಕ್ ಮಾಡೋದು ಭಾಳ ಕಷ್ಟ ಆಗುತ್ತೆ. ಹಾಗಾಗಿ ನಮ್ಮ ಆಧಾರ್ ಕಾರ್ಡ್ ಉಪಯೋಗಿಸ್ಕೊಂಡು ಫೇಕ್ KYC ಆಗಿದೆಯೋ ಇಲ್ವೋ ಅನ್ನೋದನ್ನು ಕೂಡ ನಾವು ನೋಡ್ಬೋದು. sanchar-sati.gov.in ಇದು ಭಾರತ ಸರ್ಕಾರದ ಒಂದು ಅಧಿಕೃತ ವೆಬ್ಸೈಟ್. ಈ ವೆಬ್ಸೈಟಿಗೆ ಹೋಗಿ ನಮ್ಮ ಮೊಬೈಲ್ ನಂಬರ್ಗಳನ್ನು ನಮೂದಿಸಿದ್ರೆ ಒಂದು OTP ಬರುತ್ತೆ. ಆ OTPಯನ್ನು ಎಂಟರ್ ಮಾಡಿದ್ರೆ ನಮ್ಮ ಆಧಾರ್ KYC ಉಪಯೋಗಿಸ್ಕೊಂಡು ಎಷ್ಟು ನಂಬರ್ ಆಕ್ಟಿವ್ ಇದೆ ಅನ್ನೋದನ್ನ ಒಂದು ಲಿಸ್ಟ್ ತೋರಿಸುತ್ತೆ. ಅದರಲ್ಲಿ ನಮಗೆ ಯಾವ ನಂಬರ್ ಬೇಕು ಯಾವ ನಂಬರ್ ಬೇಡ ಅನ್ನೋದನ್ನ ಕೂಡ ರಿಪೋರ್ಟ್ ಮಾಡುವಂಥ ಒಂದು ಅವಕಾಶವನ್ನು ಕೂಡ ಕೊಟ್ಟಿದೆ ಕೇಂದ್ರ ಸರ್ಕಾರ. ತುಂಬ ಅಥೆಂಟಿಕ್ ವೆಬ್ಸೈಟ್ ಆಗಿರೋದ್ರಿಂದ ನಂಬಬಹುದು. ಆಗಾಗ್ಗೆ ಇದನ್ನ ಚೆಕ್ ಮಾಡ್ತಿರೋವಂಥದ್ದು ಒಳ್ಳೆಯದು. ಹೀಗೆ ಇದೇ ರೀತಿ ಬೇರೆ ಬೇರೆ ಡಿಜಿಟಲ್ ಅರೆಸ್ಟ್ಗಳು ಇಂದು ತುಂಬ ಜಾಸ್ತಿ ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಕೆಲವು ಫೀಲ್ಡ್ನವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಈಗ ಡೆಂಟಿಸ್ಟ್ ಅಂತ ಅಂದರೆ ನಿಮಗೆ ಡೆಂಟಲ್ದೇ ಏನೋ ಒಂದು ಪ್ರಾಡಕ್ಟ್ ಪಾರ್ಸೆಲ್ ಬಂದಿದೆ ಅಂತ, ಆಮೇಲೆ LIC ಯಾವುದೋ ಅಧಿಕಾರಿ ಆಗಿದ್ದರೆ ನಿಮಗೆ LIC ಏನೋ ಡಾಕ್ಯುಮೆಂಟ್ ಬಂದಿದೆ ನಿಮ್ಮ ಮನೆಗೆ ಅಂತ, ಅಥವಾ ಯಾವುದೇ ಒಂದು ಮ್ಯೂಚುವಲ್ ಫಂಡ್ ಈ ಥರ ಇದರಲ್ಲಿದ್ದರೆ, ಅಥವಾ ಯಾವುದೇ ಒಬ್ಬ ಪ್ರೊಫೆಸರ್ ಆಗಿದ್ದರೆ ನಿಮ್ಮ ಕಾಲೇಜಿಗೆ ಸಂಬಂಧಪಟ್ಟಿದ್ದೊಂದು ಡಾಕ್ಯುಮೆಂಟ್ ನಮಗೆ ಕೊರಿಯರ್ ಬಂದಿದೆ ಅಂತೇಳಿ ಈ ಥರ ಫೇಕ್ ಇದನ್ನು ತುಂಬ ಹೆಚ್ಚಾಗಿ ಡಿಜಿಟಲ್ ಅರೆಸ್ಟ್ಗಳಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಆಮೇಲೆ ಯಾವುದೇ ಅಪರಿಚಿತ ವ್ಯಕ್ತಿಗಳ ಜೊತೆಗೆ ಮಾತಾಡುವಾಗ ತುಂಬ ಹುಷಾರಾಗಿರುವಂಥದ್ದು ಒಳ್ಳೆಯದು. ಈಗಂತೂ ಸಾಫ್ಟ್ವೇರ್ ಎಲ್ಲಿವರೆಗೂ ಮುಂದುವರೆದಿದೆ ಅಂತಂದರೆ AI ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಳಲ್ಲಿ ನಾವು ಮಾತಾಡಿರೋವಂಥ ಒಂದು 5 ಅಥವಾ 10 ಸೆಕೆಂಡನ್ನು ವಾಯ್ಸನ್ನು ಇಟ್ಕೊಂಡು ಯಾವುದೇ ಭಾಷೆಯಲ್ಲಿ ಕೂಡ ಕ್ರಿಯೇಟ್ ಮಾಡ್ಬೋದು. ಸೊ ಇದರಿಂದ ಕೂಡ ನಾವೇ ಮಾತಾಡಿದ್ದೀವಿ ಅನ್ನೋ ಹಾಗೆ ನಮ್ಮ ಮೇಲೆ ಕೇಸ್ ಬರುವಂಥ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಎಲ್ಲೇ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಮಾತಾಡುವಾಗ ಅಥವಾ ಫೋನಲ್ಲಿ ಯಾವುದೇ ಅಪರಿಚಿತ ವ್ಯಕ್ತಿ ಜೊತೆ ಮೊದಲನೇ ಸಲ ಮಾತಾಡುವಾಗ ತುಂಬ ಹುಷಾರಾಗಿರಿ. ಈ ಥರ ಡಿಜಿಟಲ್ ಅರೆಸ್ಟ್ಗೆ ಸಿಕ್ಕಾಕೊಂಡಾಗ ಮಾಡಬೇಕಾಗಿರುವಂಥ ಕೆಲಸ www.cybercrime.gov.in ಈ ವೆಬ್ಸೈಟ್ಗೆ ಹೋಗಿ ಇದರಲ್ಲಿ ನಾವು ಕೇಸ್ಗಳನ್ನು ರಿಜಿಸ್ಟರ್ ಮಾಡ್ಬೋದು ಸೈಬರ್ ಫ್ರಾಡ್ಗೆ ಸಂಬಂಧಪಟ್ಟಾಗೆ. ಅಸಿಸ್ಟೆನ್ಸ್ ಬೇಕು ಅಂತ ಅಂದಾಗ 1930 ಈ ಫೋನ್ ನಂಬರ್ಗೆ ಕೂಡ ಕಾಲ್ ಮಾಡಿ ನಾವು ಅಸಿಸ್ಟೆನ್ಸ್ನ ತಗೋಬೋದು. ನಮಸ್ಕಾರ.